ಒಂದು ಕೆಲಸ ಮಾಡೋಣ, ನಾಳೆ ಬೆಳಗ್ಗೆ ನಿಮ್ಮ ಹತ್ರ ಇಸ್ಕೊಂಡು ನಾನು ಏನು ಮಾಡಬೇಕು ಪ್ರೊಸೀಡಿಂಗ್ಸ್ ಶುರು ಮಾಡಿಬಿಡ್ತೀನಿ. ಬೆಳಿಗ್ಗೆ ಯಾಕೆ, ಇವಾಗಲೇ ತೋರಿಸ್ತೀನಿ ಅಂತವ್ರೆ. ಅಲ್ಲ ಅಣ್ಣನಮ್ಮ ಇವರೇ ಅಂತ ನನಗೆ ಗೊತ್ತಾಗಿದೆ ಅಂತ ಗೊತ್ತಾದರೆ ಅವ್ರಿಗೇನಾದರೂ ತೊಂದರೆ ಮಾಡಿಬಿಡ್ತಾರೆ, ಕಷ್ಟ ಆಗುತ್ತೆ. ಈಗ ಹೇಗಪ್ಪ ಇದನ್ನು ತಡೆಯೋದು? ರೀ, ಮೇಲೆ ರೂಮ್ ಕ್ಲೀನ್ ಮಾಡಿಲ್ಲ, ಅವ್ರಿಗೆ ಮಲಗೋಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ. ನಾನು ಮೇಲೆ ಹೋಗಿ ಬರ್ತೀನಿ ಒಂದು ನಿಮಿಷ. ಸರಿ ಸರಿ. ಅವ್ವ, ಹಣ್ಣೇನಾರ ತಿಂತೀಯೇ? ಬೇಡ ಚೆಲ್ವಿ, ಇವಾಗ ತಾನೇ ಹೊಟ್ಟೆ ತುಂಬ ಊಟ ಮಾಡಿವ್ನಿ. ಈ ಫೋಟೋನ ಅವ್ರಿಗೆ ತೋರಿಸ್ಬೇಡ. ನನ್ನ ಮಾತು ಕೇಳೋಣ ಪ್ಲೀಸ್, ಈ ಫೋಟೋನ ತೋರಿಸ್ಬೇಡ ದಯವಿಟ್ಟು, ಸುಮ್ಮನೆ ಇದ್ಬಿಡು. ಜಾನಿಯವರೇ, ಏನಾಯಿತು? ಏನಿಲ್ಲ ರೀ, ಅಣ್ಣ ಫೋಟೋನೇ ಮರ್ತು ಬಂದಿದ್ದಾನೆ. ಫೋಟೋ ಇದೆ ಅಂದ್ಕೊಂಡು ಎಲ್ಲ ಕಡೆ ಹುಡ್ಕಾಡ್ತಿದ್ನಂತೆ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಅಲ್ಲ, ಈಗ ಫೋಟೋ ಇದ್ದಿದ್ರೆ ಹುಡುಕ್ಸೋ ಪ್ರಯತ್ನ ಮಾಡ್ಬೋದಾಗಿತ್ತು, ಅದಿಲ್ಲದೆ ಕಷ್ಟನಲ್ಲ. ಈಗ ನೀವು ಮಾಡಿರೋ ವ್ಯವಸ್ಥೆನೇ ಸಾಕು. ನೀವು ಮಾಡ್ತಿರೋ ಕೆಟ್ಟ ಕೆಲಸದಿಂದ ಇವತ್ತು ಅಣ್ಣ ಅಮ್ಮ ಇದ್ದರೂ ಅವ್ರನ್ನ ಹುಡ್ಕೋ ಪರಿಸ್ಥಿತಿಗೆ ಬಂದಿದೆ. ವೆಂಕಿಯವರೇ, ನೀವು ಅಮ್ಮನ ವಿಷಯನ ಬೇರೆ ಯಾರಿಗಾದರೂ ಹೇಳಿದ್ದೀರಾ ಅಥವಾ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಹಾಗಿದ್ರೆ ಒಂದು ಕೆಲಸ ಮಾಡಿ, ನೀವು ವಾಪಸ್ ಹೋದ್ಮೇಲೆ ಫೋಟೋನ ನನಗೆ ಕಳಿಸ್ಕೊಡಿ, ನಾನು ಹುಡುಕ್ಸೋ ಪ್ರಯತ್ನ ಮಾಡ್ತೀನಿ. ಹಾಂ ರೀ, ಅದೇ ನಿಮ್ಮ ಫ್ರೆಂಡ್ ಇದ್ರಲ್ಲ ಪೊಲೀಸವರು, ಅವ್ರ ಹತ್ರ ಹೇಳಿದ್ರೆ ಏನಾದರೂ ಸಹಾಯ ಸಿಗ್ಬೋದಾ? ಖಂಡಿತ ಉಪಯೋಗ ಆಗುತ್ತೆ, ಆದರೆ ಅದಕ್ಕೆಲ್ಲ ಫೋಟೋ ಬೇಕಲ್ಲ. ಹಾಂ, ಹಾಗಿದ್ರೆ ಒಂದು ಕೆಲಸ ಮಾಡ್ತೀವಿ, ಚರ್ಚಿಗೆ ಹೋಗಿ ಫೋಟೋ ಇಸ್ಕೊಂಡು ಬರ್ತೀವಿ. ಏನಣ್ಣ? ಸರಿ, ನೀವು ತುಂಬ ಯೋಚನೆ ಮಾಡಬೇಡಿ, ನಾನಿದ್ದೀನಿ, ನೋಡ್ಕೊತೀನಿ. ಹಾಂ ಜಾನ್ವರಿ, ಮೇಲೆ ಇರ್ತೀನಿ. ನಿಮ್ಮ ಕಪಿ ಮುಷ್ಟಿಯಲ್ಲಿರೋ ಅಣ್ಣನ ಅಮ್ಮನ್ನ ಹೇಗಾದರೂ ಮಾಡಿ ಬಿಡಿಸ್ಕೊಂಡು ಬಂದು ಅಣ್ಣಂಗೆ ಒಪ್ಪಿಸ್ಬೇಕು. ನೋಡು ಪ್ಲೀಸ್, ಇವಾಗ ನಾನು ಏನೇ ಹೇಳಿದ್ರು ನಿಂಗೆ ಅರ್ಥ ಆಗಲ್ಲ. ದಯವಿಟ್ಟು ಏನೂ ಕೇಳಬೇಡ, ನನ್ನ ಮಾತು ಕೇಳು. ಸಮಯ ಬಂದಾಗ ಎಲ್ಲ ನಾನು ನಿನಗೆ ಹೇಳ್ತೀನಿ. ಈಗ ನೀನು ಹೋಗಿ ಅದಕ್ಕೆ ಜೊತೆ ಮಾತಾಡ್ತಾ ಇರು, ನಾನು ಹಣ್ಣು ತೊಗೊಂಡು ಬರ್ತೀನಿ. ಹೋಗು. ಹಾಯ್ ಬೇಬಿ. ಎಲ್ಲೋಗ್ತಿದ್ಯಾ? ಹರಿ, ಇಷ್ಟೊತ್ತವರೆಗೂ ಎಲ್ಲಿಗೆ ಹೋಗಿದ್ದೆ ನೀನು? ಎಷ್ಟು ಸಲ ಕಾಲ್ ಮಾಡಿದ್ರು ಕಟ್ ಮಾಡ್ತಿದ್ದೆ, ಆಮೇಲೆ ನೋಡಿದ್ರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ. ಸ್ವಿಚ್ ಆಫ್ ಮಾಡ್ಕೊಂಡು ಮಾಡೋವಂಥ ಕೆಲಸ ಏನಿತ್ತು? ಹೇಳ್ತೀನಿ, ಕೂತ್ಕೋ. ಬೇಬಿ, ಅದು ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಯಾವ ಡಿಸ್ಟರ್ಬೆನ್ಸು ಇರಬಾರ್ದು ಅಂತ ಸ್ವಿಚ್ ಆಫ್ ಮಾಡಿದ್ದೆ ಅಷ್ಟೇ. ನಾನು ಕಾಲ್ ಮಾಡಿದ್ರೆ ನಿನಗೆ ಡಿಸ್ಟರ್ಬ್ ಆಗುತ್ತಾ? ನಿನ್ನ ನಂಬರು ಸ್ವಿಚ್ ಆಫ್ ಬರ್ತಿತ್ತು ಅಂತ ನಾನು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೆ ಗೊತ್ತಾ? ಓಕೆ, ನನಗೆ ಗೊತ್ತು, ಕೆಲಸ ಇಂಪಾರ್ಟೆಂಟ್ ಅಲ್ವಾ, ನೀನೇ ಹೇಳು. ಓಕೆ, ಸಾರಿ. ನಿನಗೆ ಅಂತ ಏನು ತಂದೀನಿ ಗೊತ್ತಾ? ನಾನು ಕೋಪ ಅಂತ ತಣ್ಣಗೆ ಮಾಡೋದಕ್ಕೇನೋ ತಂದಿದ್ಯಾ? ಇಲ್ಲ ಬೇಬಿ, ಇದು ನಿನಗಿಷ್ಟ ಅಂತ ತಂದಿರೋದು. ಹರಿ,
ನನಗೆ ಈ ಕೇಕ್ ಇಷ್ಟ ಅಂತ ನಿನಗಿನ್ನೂ ನೆನಪಿದ್ಯಾ? ಅರೇ ಏನು ಹೇಳ್ತಿದ್ಯಾ, ಮರೆಯೋಕ್ಕಾಗತ್ತಾ? ನಾವಿಬ್ಬರು ಲವರ್ಸ್ ಆಗಿದ್ದಾಗ ನೀನು ಸಣ್ಣ ಸಣ್ಣ ವಿಷಯಕ್ಕೆ ಕೋಪ ಮಾಡ್ಕೊಂಡ್ಬಿಡ್ತಿದ್ದೆ. ಆಗ ಇದನ್ನು ತಂದು ಕೊಟ್ಟಾಗ ನಿನ್ನ ಕೋಪ ಎಲ್ಲ ಡಮಾರ್ ಮಟಾಶ್ ಎಲ್ಲ ಗೋಲ್ಡನ್ ಮೆಮರೀಸ್, ಮರೆಯೋಕ್ಕಾಗತ್ತಾ? ಥ್ಯಾಂಕ್ಸ್ ಟಂಬೋ. ಸರಿ, ನಾಳೆ ಮನೆಯಲ್ಲಿ ಪೂಜೆ ಇದೆ, ನೆನಪಿದೆ ತಾನೆ? ನೀನು ಎಲ್ಲೂ ಹೋಗೋ ಹಾಗಿಲ್ಲ, ನನ್ನ ಜೊತೆನೇ ಇರಬೇಕು. ಅಫ್ಕೋರ್ಸ್, ನಿನ್ನ ಜೊತೆ ಅಲ್ದಿರೋ ಇನ್ಯಾರ ಜೊತೆ ಇರ್ತೀನಿ ಹೇಳು? ಇವಾಗ ಹೀಗೆ ಹೇಳ್ತೀಯಾ, ಆಮೇಲೆ ಅಲ್ಲಿ ಇಲ್ಲಿ ಸುತ್ತಾಡಕ್ಕೆ ಅಂತ ಹೊಟ್ಟೋಗ್ತೀಯ. ನೋಡು, ನಾಳೆ ನೀನು ಎಲ್ಲಾದರೂ ಹೋದರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ. ಇಲ್ಲ ಇಲ್ಲ ಇಲ್ಲ, ನಿನಗೆ ಕೋಪ ಬರೋ ಥರ ನಾನು ಯಾವ ಕೆಲಸನೂ ಮಾಡಲ್ಲ, ಓಕೆನಾ? ನಂಗಿಲ್ವಾ? ಮೋಸ ಇದು, ಮೋಸ ಇದು. ಸೂಪರ್ ಸೆಲೆಕ್ಷನ್ ಇದು. ಬರೀ ಕೇಕಲ್ಲಿ ಮಾತ್ರ. ಬೇಬಿ ಹಾಂ, ಇವತ್ತು ಸ್ಯಾರಿ ಶಾಪಿಂಗ್ ಹೋಗೋಣ. ಅಂದರೆ ನಾಳೆ ಪೂಜೆ ಇದಲ್ವಾ, ಇನ್ನೂ ಹೊಸ ಸೀರೆ ಉಟ್ಕೊಂಡ್ರೆ ಸೂಪರಾಗಿರುತ್ತೆ. ಹಾಗೆ ಹೊರಗಡೆ ಹೋಗಿ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಬರೋಣ. ವಾಟ್ಸೈ. ಹರಿ, ನೀನು ಮಾತನ್ನು ಹೇಳ್ತಿದ್ಯಾ? ಇನ್ಯಾರು ಹೇಳಬೇಕು? ಹೇ, ಏನೋ ಹೊಸ ಪ್ಲ್ಯಾನ್ ಮಾಡ್ತಿದ್ಯಾ? ಹಾಗೇನಿಲ್ಲ ಬೇಬಿ, ಪೂಜೆ ಮಾಡ್ತಾ ಇರೋದು ನಮಗೋಸ್ಕರ ಅಲ್ವಾ. ನಾನು ಕೊಡಿಸೋ ಸೀರೆ ನೀನು ಉಟ್ಕೊಂಡ್ರೆ ನನಗೆ ಖುಷಿ ಆಗುತ್ತೆ, ಅದಕ್ಕೆ ಹೇಳ್ತಾ ಇರೋದು ಅಷ್ಟೆ. ನನಗೇನು ಬೇಡ, ನೀನು ಇಷ್ಟ ಹೇಳಿದ್ಯಲ್ಲ, ನಂಗೆ ಅಷ್ಟೇ ಸಾಕು. ಈ ಒಡವೆ, ಈ ಸೀರೆ, ಇದು ಯಾವುದು ಬೇಡ ಹರಿ. ನೀನು ನಂಗೆ ನಗ್ತಾ ಇದ್ರೆ ನಾನು ಖುಷಿಯಾಗಿರ್ತೀನಿ. ಅಪ್ಪಣೆ ಮಹಾರಾಣಿಯವರೇ, ನಿಮಗೇನು ಖುಷಿನೋ ನಮಗೂ ಅದೇ ಖುಷಿ. ನಗ್ತಾ ಇರ್ತೀನಿ. ನನ್ನ ಜೀವನದಲ್ಲಿ ಈಗ ಕುಬೇರ ಯೋಗ ಶುರುವಾಗೋ ಹಾಗೆ ಅನಿಸ್ತಾ ಇದೆ. 3 ಲಕ್ಷಕ್ಕೆ 9 ಲಕ್ಷ ಅಂದರೆ 6 ಲಕ್ಷ ಲಾಭ. ತಿಂಗಳ ಪೂರ್ತಿ ಕತ್ತೆ ಥರ ದುಡಿದ್ರೂ ಇಷ್ಟು ದುಡ್ಡು ಸಂಪಾದನೆ ಮಾಡೋದಕ್ಕಾಗಲ್ಲ. ಅಂಥದ್ರಲ್ಲಿ ಸ್ವಲ್ಪ ತಲೆ ಉಪಯೋಗಿಸೋದಕ್ಕೆ ಇಷ್ಟು ಲಾಭ ಬಂದಿದೆ. ಇದನ್ನೆಲ್ಲ ನೋಡ್ತಿದ್ರೆ ಮಿನಿಮಮ್ 1 kg ಡೀಲ್ ಮಾಡಿಬಿಟ್ರೆ ನನ್ನ ಲೈಫೇ ಸೆಟ್ಲ್ ಆಗಿಬಿಡುತ್ತೆ. ಹಲೋ, ಹೇಳೋ. ಏಯ್ ಹರೀಶ, ಒಂದು ಐಡಿಯಾ ಫ್ಲ್ಯಾಶ್ ಆಯಿತು ಕಣ. ಅದಕ್ಕೆ ನಿನ್ನ ಹತ್ರ ಮಾತಾಡೋಣ ಅಂತ ಫೋನ್ ಮಾಡಿದೆ. ಏನು ಬ್ರೋದು? ನೋಡ, ಈಗ ನಾವು ಚಿನ್ನದ ನಾಣ್ಯದಿಂದ ಲಾಭ ಮಾಡ್ಕೊಂಡ್ವಿ ಅಲ್ವಾ. ಒಂದು ಚಿಕ್ಕ ಹೆಜ್ಜೆ ಇಟ್ವಿ, ನಮಗದರಿಂದ ಲಾಭನೂ ಬಂತು.